ರೈತರ ಬಾಂಧವರೇ ನಮಸ್ಕಾರ. ನಾನು ಇವತ್ತು ಸಂತ ನಮ್ಮ ಕಬ್ಬಿನ ತೋಟದಿಂದ ವಿಡಿಯೋ ಮಾಡ್ಲತ್ತೀನಿ. ಈ ಕಬ್ಬಿನ ತೋಟ ಭೀಮಾಶಂಕರ್ ಶುಗರ್ ಫ್ಯಾಕ್ಟ್ರಿ ಇವತ್ತು ಕಟಾವು ನಡೆದೈತಿ. ಫ್ಯಾಕ್ಟ್ರಿದಿಂದ ಇಲ್ಲಿ ಭೀಮಾಶಂಕರ್ ಶುಗರ್ ಫ್ಯಾಕ್ಟ್ರಿದಿಂದ ಸಾಹೇಬ್ರು ಭೀ ಬಂದಾರೆ. ಸಾಹೇಬ್ರು ನಮಸ್ಕಾರ. ನಮಸ್ಕಾರ. ನಿಮ್ಮದು ಒಂದು ಸ್ವಲ್ಪ ಪರಿಚಯ ಕೊಡ್ರಿ. ನಾನು ಮೈನುದ್ದೀನ್ ಉಡ್ಶಂಕರ್, ಭೀಮಾಶಂಕರ್ ಸಹಕಾರ ಸಕ್ಕರೆ ಕಾರ್ಖಾನೆ ಸೂಪರ್ವೈಸರ್ ಸರ್. ಹಾಂ ಸಾಹೇಬ್ರ, ಈಗ ನಮ್ಮ ತೋಟ ನೋಡ್ಲಿಕ್ಕೆ ನೀವು ಇಲ್ಲಿ ಬಂದಿರಿ. ಈಗ ಹೌದು ಸರ್. ಈಗ ಇದು ಕಬ್ಬ ನೋಡ್ಕಿಸಿಂದೆ ನಿಮಗೆ ಏನು ಅನಿಸ್ತದೆ ಸರ್? ಸರ್ ಒಳ್ಳೆ ರೀತಿಯಿಂದ ನೀವು ಏನೈತಿ ಅದಕ್ಕೆ ಬೆಳವಣಿಗೆ ಮಾಡಿ ಸೆಪ್ಟೆಂಬರ್ ಪ್ಲಾಂಟೇಶನ್ ಒಳಗೆ ಇದು ಎರಡನೇ ಕುಳಿ ಐತಿ. ಎರಡನೇ ಕುಳಿ ಐತಿ. ಹಾಂ, ಆದರೆ ಇನ್ನೊಂದು ಏನೈತಪ್ಪ ಅಂತಂದ್ರೆ ಚಲೋ ಒಳ್ಳೆ ರೀತಿ ಒಳಗೆ ನೀವು ಬೆಳೆ ಇದಕ್ಕೆ ತೊಗೊಂಡು ಬಂದಿದ್ದೀರಿ. ಈಗ ತೋಡು ಚಾಲೂ ಇದೆ ನಮ್ಮಲ್ಲಿ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆಗೆ ರೀ. ಹಾಂ ಸರ್, ಈಗ ಈ ಕಬ್ಬ ನೀವು ಇಲ್ಲಿ ನೋಡ್ಲಿಕ್ತೀರಿ. ಹಾಂ ಸರ್. ಈ ಕಬ್ಬ ಈಗ ನಮ್ಮ ಪ್ರಾಡಕ್ಟ್ದಿಂದೇ ನಾವು ಇದು ಬಳಕೆ ಮಾಡ್ಕಿಸಿಂದ ಈ ಥರ ಈ ಕಬ್ಬ ಇದು ಇಲ್ಲಿ ಬೆಳೆದಿದ್ದೇವೆ. ಇದು ಕಬ್ಬು ನೋಡ್ಕಿಸಿಂದ ನೀವು ಎಲ್ಲ ಕಡೆ ಕಬ್ಬ ಈಗ ಕಟಾವು ನಡೆದವು, ಎಲ್ಲ ಕಡೆ ಕಬ್ಬು ನೋಡ್ಲಿಕ್ತೀರಿ. ಆ ಕಬ್ಬು ಒಳಗೆ ಈ ಕಬ್ಬಿನ ಒಳಗೆ ನಿಮ್ಗೆ ಏನು ಬದಲಾವಣೆ ಅನ್ಸುತ್ತೆ? ಡಿಫ್ರೆಂಟ್ ಐತ್ರಿ, ಬಟ್ ಇಂಟರ್ ನೋಟ್ಸ್ನು ಐತ್ರಿ, ಬಟ್ ಮೇಲಾಗ ಏನೈತಿ ಇದು ಏನೈತಿ ಲೆಂತ್ನು ಒಂದು ಸ್ವಲ್ಪ ಹೆಚ್ಚಿಗೆ ಐತಿ. ಹಾಂ, ಮತ್ತು ಕಬ್ಬು ದಪ್ಪಿ ಐತಿ. ಮತ್ತು ಈಗ ನಾವು ಈಗ ಗಣಕಿ ಬಿ ಎನ್ಸಿದೆವು. ಈಗ ಟೋಟಲಿ 33 ಗಣಕಿ ಅದಾವ. ಈಗ ಇಲ್ಲಿ ಕಬ್ಬ ಕಟಾವು ಮಾಡ್ಲಿಕ್ಕೆ ಇವ್ರ ಸಾಹೇಬ್ರದ್ದು ಮರಗೂರು ಸಾಹೇಬ್ರ ಅದಾರ, ಅವ್ರದ್ದೇ ಟೋಳಿ ಐತಿ. ಈಗ ಸರ್ ನೀವು ಎಲ್ಲ ಕಡೆಗೆ ಕಬ್ಬು ಕಟಾವು ಮಾಡ್ಲಿಕ್ತೀರಿ. ಎಲ್ಲಾರು ಕಬ್ಬು ಕಟಾವು ಮಾಡಿ ಈಗ ನಮ್ಮಲ್ಲಿ ಬಂದಿರಿ. ಈಗ ಪ್ರೆಸೆಂಟ್ ಹಿಂಗ ಕಬ್ಬು ನೀವು ಎಲ್ಲಿ ಕಟಾವು ಮಾಡಿದ್ರಿ? ಎಲ್ಲಿ ಮಾಡಿಲ್ಲ. ಈಗ ಇವರು ನಿಮ್ಮ ಟೋಳಿಗೆ ಅದಾರೆ ಮುಖದಮ್. ಈಗ ಮುಖದಮ್ ಸಾಹೇಬ್ರ, ನೀವು ಎಲ್ಲ ಕಡೆ ಕಬ್ಬು ಇಷ್ಟು ವರ್ಷ ಆಯ್ತು ಕಡ್ಲಿಕ್ತೀರಿ. ಈ ಕಬ್ಬ ಇನ್ನೊಬ್ರ ಕಡೆ ಕಬ್ಬು ಕಡ್ದು ನಿಮಗೆ ಯಾನ್ ಇಲ್ಲಿ ವ್ಯತ್ಯಾಸ ಅನಿಸ್ತೈತೆ? ಅದು ಒಂದು ಸ್ವಲ್ಪ ಈಗ 25-26 ಪಲಾಟ್ ಕಡ್ದಿದ್ದು ನಾ ಇಂಥ ಕಬ್ಬೆ ಕಡ್ದಿದ್ವಿ. ಇಂಥ ಕಬ್ಬೆ ಕಡ್ದಿಲ್ಲ. ಈಗ ನಮ್ಗೆ ಎಕ್ಸೆಪ್ಟೇಷನ್ ಐತಿ ಗುಂಟಾಕ್ ಒಂದು 2 ಟನ್ ಇಲ್ಲಿ ಬೀಳ್ಬಹುದು ಅಂತ ಹೇಳಿಕಿಸಿಂದೆ. ಹಾ, ಸೆಕೆಂಡ್ ಕ್ರಾಪ್ಸ್ ಐತಿ ಇದು. ಬಟ್ ಸಾಹೇಬ್ರ, ಈಗ ಇದು ಕಬ್ಬ ನೀವು ನೋಡಿದ್ರಿ. ಈಗ ನಮ್ಮ ಟ್ರೀಟ್ಮೆಂಟ್ ಪ್ರಕಾರ ಇದು ನಾವು ಬಳಕೆ ಮಾಡ್ಕಿಸಿಂದ ನಾವು ಇದು ಬೆಳೆದಿದ್ದೇವೆ. ಈಗ ಇನ್ನೊಬ್ಬರ ರೈತರಿಗೆ ನೀವು ಏನು ಹೇಳೋದು ಉದ್ದೇಶ ಕೊಡ್ತೀರಿ ಇದ್ರ ಮೇಲೆ? ಏನು ಇದೇ ರೀತಿ ಒಳಗೆ ನೀವು ಏನ ಇದೇ ಆರ್ಗ್ಯಾನಿಕ್ ಮತ್ತೆ ಯೂಸ್ ಮಾಡ್ರಿ, ಇದೇ ರೀತಿ ಒಳಗೆ ನೀವು ಬೆಳಿಲಾಕ ಪ್ರಯತ್ನ ಮಾಡ್ಬೇಕಂತ ಹೇಳ್ತಾರೆ. ಹಾಂ ಹಾಂ, ನೀವು ಏನು ಮಾಹಿತಿ ಕೊಟ್ರಿ ಅದರದಿಂದ ಏರಾನ್ ಕಂಪನಿ ವತಿಯಿಂದ ನಾನು ಯುವರಾಜ್ ಕೋಳಿ ನಿಮಗೆ ಧನ್ಯವಾದ ಕೊಡ್ತೀವಿ. ನಮಸ್ಕಾರ.